ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ಟೂಡೆಂಟ್ಸ್, ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, 6362324224 ಅಂತ. ಈ ನಂಬರ್ಗೆ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಕೂಡ ಮೆಸೇಜ್ ಹಾಕ್ಬೋದು. ಹಾಗೆ ನಮ್ಮದು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಹಾಗೆ ಈ ವಿಡಿಯೋವನ್ನು ನೋಡಿದ ತಕ್ಷಣ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಬಟನ್ನ ಒತ್ತಿ. ಅದೇ ರೀತಿ ಸ್ಟೂಡೆಂಟ್ಸ್, ಹಿಂದಿನ ತರಗತಿಯಲ್ಲಿ ನಾನು PUC ಅವರಿಗೆ ಬೋರ್ಡ್ ಎಕ್ಸಾಮಿಗೆ ಮ್ಯಾಥಮೆಟಿಕ್ಸಿಂದ ಔಟ್ ಹೇಗೆ ಸ್ಕೋರ್ ಮಾಡ್ಬೋದು ಅಂತ ನಾನೊಂದು ವಿಡಿಯೋನ ಮಾಡಿದ್ದೆ. ಅದಾದ ನಂತರ ಇವತ್ತು ಫಿಸಿಕ್ಸ್ ಸಬ್ಜೆಕ್ಟಿಂದ ತಗೊಳ್ತಾ ಇದ್ದೇನೆ ಸ್ಟೂಡೆಂಟ್. ಫಿಸಿಕ್ಸ್ ಸಬ್ಜೆಕ್ಟಿಂದ ಫಿಸಿಕ್ಸಲ್ಲಿ ಇವತ್ತು ಮಾಡ್ತಾ ಇರೋದು ನಾನು ಅಂದರೆ ಒಂದೊಂದು ಡಿವೈಡ್ ಆಗಿ ಮಾಡ್ತಾ ಇದ್ದೇನೆ. ಲೈಕ್ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಅಂತ ಡಿವೈಡ್ ಮಾಡ್ತಾ ಇದ್ದೇನೆ. ಇವತ್ತು ಫಿಸಿಕ್ಸ್ನ 2 ಮಾರ್ಕ್ಸ್ ಕ್ವಶನಲ್ಲಿ ಹೇಗೆ ನೀವು ಔಟ್ ಸ್ಕೋರ್ ಮಾಡ್ಬೋದು, ನೀವು ಯಾವ ಚಾಪ್ಟರ್ನ ಓದಬೇಕು, ಯಾವ ಚಾಪ್ಟರ್ನ ಬಿಡಬೇಕು, ಯಾವ ಚಾಪ್ಟರ್ಲಿ ಯಾವ ಕ್ವಶನ್ಸನ್ನು ಓದಬೇಕು ಅಂತ ಹೇಳ್ತಾ ಇದ್ದೇನೆ. 100% ಫಿಕ್ಸ್ಡ್ ಕ್ವಶನ್ಸ್ ಗೈಸ್, ದಯವಿಟ್ಟು ಇದನ್ನು ಓದ್ಕೊಳ್ಳಿ. ಈ ಕ್ವಶನ್ಸಲ್ಲಿ ಯಾವುದಾದ್ರೂ ನಿಮಗೆ ಡೌಟ್ಸ್ಗಳಿದ್ದರೆ, ಎಕ್ಸ್ಪ್ಲೇನ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಕಾಮೆಂಟ್ ಮಾಡಿ, ನಾನು ಖಂಡಿತ ಅದನ್ನು ಮಾಡ್ತೇನೆ, ಆಯಿತಾ. ಇವತ್ತು ಫಿಸಿಕ್ಸನ್ನು ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ವೆರಿ ಇಂಪಾರ್ಟೆಂಟ್, 100% ಫಿಕ್ಸ್ಡ್ 2 ಮಾರ್ಕ್ಸ್ ಕ್ವಶನ್ ಸ್ಟೂಡೆಂಟ್. ಇವತ್ತು ಮಾಡ್ತಾ ಇರೋದು ನಾನು 2 ಮಾರ್ಕ್ಸ್ ಕ್ವಶನ್ನು. ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕೇಳಿ, ಓಕೆ. ಫಿಸಿಕ್ಸಿಂದ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಾನು 7 ಚಾಪ್ಟರ್ಸನ್ನು ಚೂಸ್ ಮಾಡ್ತಾ ಇದ್ದೇನೆ. 7 ಚಾಪ್ಟರ್ಸ್. ಆ 7 ಚಾಪ್ಟರ್ಸಲ್ಲಿ ನಾವು ಬರೀಬೇಕಾಗಿದ್ದು ಜಸ್ಟ್ 5 ಕ್ವಶನ್ಸ್ ಮಾತ್ರ. ಬಟ್ ಆಪ್ಷನ್ಸ್ ತಗೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು, ಅಂದರೆ ಜಾಸ್ತಿ ರಿಸ್ಕ್ ತೊಗೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ 7 ಚಾಪ್ಟರ್ಸನ್ನು ತಗೊಳ್ತಾ ಇದ್ದೇನೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದೆಲ್ಲ ಬರುತ್ತೆ ಫಿಸಿಕ್ಸಲ್ಲಿ 2 ಮಾರ್ಕ್ಸ್ ಸ್ಟೂಡೆಂಟ್ಸ್ ಇದು. ಇಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಇದೊಂದು ಚಾಪ್ಟರ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ EMI, ರೇ ಆಪ್ಟಿಕ್ಸು, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಆಲ್ಟರ್ನೇಟಿಂಗ್ ಕರೆಂಟ್. ಇವು 7 ಚಾಪ್ಟರ್ಸನ್ನು ಚೂಸ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಈ 7 ಚಾಪ್ಟರ್ಸಲ್ಲಿ ಮತ್ತೆ ನೀವು 5 ಚಾಪ್ಟರ್ಸನ್ನು ಚೂಸ್ ಮಾಡಬೇಕು. ಯಾಕಂದರೆ ನೀವು ಬರೀಬೇಕಾಗಿರೋದು ಜಸ್ಟ್ 5 ಕ್ವಶನ್ಸು. 5 × 2 = 10 ಮಾರ್ಕ್ಸ್. ಆರಾಮ್ಸೆ ನೀವು 10 ಮಾರ್ಕ್ಸನ್ನು ಈಸಿಲಿ ಸ್ಕೋರ್ ಮಾಡ್ಬೋದು. ಇದು ನಾನು ಈ ವಿಡಿಯೋದಲ್ಲಿ ಖಾಲಿ 2 ಮಾರ್ಕ್ಸಿಗೆ ಮಾತ್ರ ಹೇಳ್ತಾ ಇದ್ದೇನೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಏನಾದರೂ ಡೌಟ್ಸ್ ಇದ್ದರೆ, ಎಕ್ಸ್ಪ್ಲೇನ್ ಮಾಡಲಿಕ್ಕಿದೆ ನನಗೆ ಹೇಳಿ, ಖಂಡಿತ ಮಾಡ್ತೇನೆ. ಇವತ್ತು ಯಾವ ಚಾಪ್ಟರಿಂದ ಯಾವ ಕ್ವಶನ್ಸನ್ನು ಓದಬೇಕಂತ ಹೇಳ್ತೇನೆ ಸ್ಟೂಡೆಂಟ್ಸ್. ಫಸ್ಟ್ ಚಾಪ್ಟರ್ ಯಾವುದು ಅಂತ ಕೇಳಿದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ ಟೋಟಲ್ 9 ಕ್ವಶನ್ಸನ್ನು ನಾನು ಲೀಸ್ಟ್ ಮಾಡಿದ್ದೇನೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದಿಷ್ಟನ್ನು ಫಸ್ಟ್ ಪರ್ಫೆಕ್ಟಾಗಿ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ 100% ಇದರಿಂದ ಬರುತ್ತೆ. ಫಸ್ಟ್ ಕ್ವಶನ್, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಚಾರ್ಜ್. ಇದು ಫಸ್ಟ್ ಕ್ವಶನ್ನು. ಸೆಕೆಂಡ್ ಕ್ವಶನ್, ಫಸ್ಟ್ ಕ್ವಶನ್ ಇಸ್ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಚಾರ್ಜ್. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ. ಡಿಫೈನ್ 1 ಕೂಲಮ್. ಮೆನ್ಷನ್ ಇನ್ ವೆಕ್ಟರ್ ಫಾರ್ಮ್. ಓಕೆ, ಅಂದರೆ ಇದನ್ನು ಕಂಪ್ಲೀಟಾಗಿ ಕೇಳಿ 2 ಮಾರ್ಕ್ಸಿಗೆ ಕೇಳ್ತಾರೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ, ಕೆಲವೊಂದು ಟೈಮ್ ಏನು ಮಾಡ್ತಾರೆ, ಜಸ್ಟ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ, ಡಿಫೈನ್ 1 ಕೂಲಮ್, ಅಥವಾ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ, ಡಿಫೈನ್ 1 ಕೂಲಮ್, ಮೆನ್ಷನ್ ಇನ್ ವೆಕ್ಟರ್ ಫಾರ್ಮ್. ಇದಿಷ್ಟು ಒಂದೇ ಕ್ವಶನಿಗೆ ಕೇಳ್ಬೋದು, ಆಯಿತಾ, 2 ಮಾರ್ಕ್ಸ್. ಅದಾದಮೇಲೆ ಡಿಫೈನ್ ರಿಲೇಟಿವ್ ಪರ್ಮಿಟಿವಿಟಿ. ಮೆನ್ಷನ್ ದ ವ್ಯಾಲ್ಯೂ ಆಫ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ರಿಲೇಟಿವ್ ಪರ್ಮಿಟಿವಿಟಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಅದರದ್ದು ವ್ಯಾಲ್ಯೂವನ್ನು ಕೂಡ ಮೆನ್ಷನ್ ಮಾಡಲಿಕ್ಕೆ ಹೇಳ್ತಾರೆ. ವೈ? ಬಿಕಾಸ್ ಇಟ್ಸ್ ಅ 2 ಮಾರ್ಕ್ಸ್ ಕ್ವಶನ್ ಅಲ್ವಾ. ಡಿಫೈನ್ ಮಾಡಲಿಕ್ಕೆ ಹೇಳಿ ಅದರ ವ್ಯಾಲ್ಯೂನು ಕೇಳ್ತಾರೆ. ನೆಕ್ಸ್ಟ್, ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಆ್ಯಂಡ್ ಮೆನ್ಷನ್ ಇಟ್ಸ್ SI ಯೂನಿಟ್. ಇಲ್ಲಿ ಎಲ್ಲ ಕಡೆ ನೋಡಿ ಡಿಫೈನ್ ಅಂತ ಕೇಳಿ SI ಯೂನಿಟ್ ಕೇಳ್ತಾ ಇದ್ದಾರೆ, ಅಥವಾ ಅದ್ರ ಸಬ್ ಕ್ವಶನ್ ಕೇಳ್ತಾ ಇದ್ದಾರೆ. ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಆ್ಯಂಡ್ ಇಟ್ಸ್ SI ಯೂನಿಟ್. ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್, ಮೆನ್ಷನ್ ಫಾರ್ಮುಲಾ ಆ್ಯಂಡ್ SI ಯೂನಿಟ್ಸ್. ಇದರಲ್ಲಿ ನೋಡಿ 4 ಕ್ವಶನ್ ಆದಾಗಾಯಿತು. ಎಲೆಕ್ಟ್ರಿಕ್ ಫ್ಲಕ್ಸ್ ಡೆಫಿನೇಷನು, ಎಲೆಕ್ಟ್ರಿಕ್ ಫೀಲ್ಡ್ ಡೆಫಿನೇಷನು, ಅದರದ್ದು ಫಾರ್ಮುಲಾ ಆ್ಯಂಡ್ SI ಯೂನಿಟ್ಸ್. ಕೆಲವೊಂದು ಟೈಮ್ ಇದಿಷ್ಟು ಒಂದೇ ಕ್ವಶನ್ಸಲ್ಲಿ ಬರ್ತಾ ಇದ್ರು. ಲೈಕ್ ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಆ್ಯಂಡ್ ರೈಟ್ ಇಟ್ಸ್ ಫಾರ್ಮುಲಾ ಆ್ಯಂಡ್ SI ಯೂನಿಟ್ಸ್, ಆರ್ ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್, ಮೆನ್ಷನ್ ಇಟ್ಸ್ ಫಾರ್ಮುಲಾ ಆ್ಯಂಡ್ SI ಯೂನಿಟ್ಸ್. ಈ ಥರ ಕೇಳ್ಬೋದು. ಸೊ ಇದು ಇಂಪಾರ್ಟೆಂಟು. ನೆಕ್ಸ್ಟು, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಗಾಸಸ್ ಥಿಯರಮ್ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಗಾಸ್ ಥಿಯರಮ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ನ ಗಾಸ್ ಥಿಯರಮನ್ನು ಕೇಳ್ತಾರೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪ್ಲನೇಷನ್ ಕೊಡಲೇಬೇಕು ಸ್ಟೂಡೆಂಟ್ಸ್, ಜಸ್ಟ್ ಸ್ಟೇಟ್ಮೆಂಟ್ ಕೊಟ್ಟರೆ ಮಾರ್ಕ್ಸ್ ಕೊಡೋದಿಲ್ಲ. ನೆಕ್ಸ್ಟು, ಡ್ರಾ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ Q, ಯಾವುದಕ್ಕೆ, ಚಾರ್ಜಿಗೆ, ವಿಚ್ ಇಸ್ ಗ್ರೇಟರ್ ದೆನ್ 0, ಆ್ಯಂಡ್ Q ವಿಚ್ ಇಸ್ ಲೆಸ್ ದೆನ್ 0 ಫಾರ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಆ್ಯಂಡ್ ಎಲೆಕ್ಟ್ರಿಕ್ ಡೈಪೋಲ್. ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಮತ್ತು ಎಲೆಕ್ಟ್ರಿಕ್ ಡೈಪೋಲ್ಗೆ ಡ್ರಾ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಡ್ರಾ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಓಕೆ. ನೆಕ್ಸ್ಟ್ ಕ್ವಶನ್ನು, ಅ ಗ್ಲಾಸ್ ರಾಡ್ ರಬ್ಡ್ ವಿತ್ ಸಿಲ್ಕ್. ಇದು ಸ್ವಲ್ಪ ಅಪ್ಲಿಕೇಶನ್ ಟೈಪ್ ಕ್ವಶನ್ ಕೇಳೋದಾದರೆ ಈ ಥರ. ನೇಮ್ ದ ಟೈಪ್ ಆಫ್ ಚಾರ್ಜ್ ಅಕ್ವೈರ್ಡ್ ಬೈ ಈಚ್ ಆಫ್ ದೆಮ್. ಅಂದರೆ ಇದು ಅಂದರೆ ಅಪ್ಲಿಕೇಶನ್ ಟೈಪ್ ಕ್ವಶನ್ಸಲ್ಲಿ ನಾನು ಹೇಳ್ತಾ ಇರೋದು. ಕೇಳೋದಾದರೆ, ಅ ಗ್ಲಾಸ್ ರಾಡ್ ರಬ್ಡ್ ವಿತ್ ಸಿಲ್ಕ್, ನೇಮ್ ದ ಟೈಪ್ ಆಫ್ ಚಾರ್ಜ್ ಅಕ್ವೈರ್ಡ್ ಬೈ ಈಚ್ ಆಫ್ ದೆಮ್.
ಅದು ಬಿಟ್ಟರೆ ಡ್ರಾ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಡಯಾಗ್ರಾಮ್. ಈ ಡಯಾಗ್ರಾಮನ್ನು ಕೇಳ್ಬೋದು ಸ್ಟೂಡೆಂಟ್ಸ್. ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಡಯಾಗ್ರಾಮನ್ನು ಕೇಳ್ಬೋದು. ಯಾವುದಿದು? ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಈ 9 ಕ್ವಶನ್ಸನ್ನು ಪರ್ಫೆಕ್ಟ್ ಆಗಿ ಸ್ಟೂಡೆಂಟ್ಸ್ 2 ಮಾರ್ಕ್ಸಿಗೆ 100% ಇದೇ ಇಷ್ಟರಲ್ಲಿ ಬರುತ್ತೆ. ವೆರಿ ಇಂಪಾರ್ಟೆಂಟು. ಸೆಕೆಂಡ್ ಚಾಪ್ಟರ್ ಯಾವ್ದು ಹೇಳಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ ನಾನು ಚೂಸ್ ಮಾಡಿದ್ದು ಕೇವಲ 4 ಕ್ವಶನ್ಸ್ ಮಾತ್ರ. ನಾನಂತಲ್ಲ, ಇದು ಎಕ್ಸಾಮಿಗೆ ಬರೋದು ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಮೆನ್ಷನ್ ದ ಅಪ್ಲಿಕೇಶನ್ ಆಫ್, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಮೆನ್ಷನ್ ದ ಅಪ್ಲಿಕೇಶನ್ ಆಫ್ ಎಕ್ಸ್ ರೇಸ್, ಅಲ್ಟ್ರಾವೈಲೆಟ್ ರೇಸ್, ಇನ್ಫ್ರಾರೆಡ್ ರೇಸ್, ರೇಡಿಯೋ ವೇವ್ಸ್. ಇದ್ರದ್ದು ಓಕೆ, ಇದ್ರದ್ದು ಅಪ್ಲಿಕೇಶನ್ ಕೇಳ್ತಾರೆ. ಎಕ್ಸ್ ರೇಸು, ಯು ವಿ ರೇಸು, IR ಆ್ಯಂಡ್ ರೇಡಿಯೋ ವೇವ್ಸ್. ಇದು ಓಕೆ. ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್? ರೈಟ್ ದ ಫಾರ್ಮುಲಾ ಫಾರ್ ಇಟ್. ಇಲ್ಲಿ ವಾಟ್ ಈಸ್ ಅಂತ ಕೇಳಿದ್ದು, ಜಸ್ಟ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದರೆ ಏನು ಅಂತ ಒಂದು ಡೆಫಿನೇಷನ್ ಕೊಟ್ಟು ಅದಾದ ನಂತರ ಅದಕ್ಕೆ ಏನು ಫಾರ್ಮುಲಾ ಇದೆ ಅದನ್ನು ಬರಿಬೇಕು. ಮೆನ್ಷನ್, ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು, ವೇವ್ ಲೆಂತ್ ರೇಂಜಸ್ ಆಫ್ ಆಲ್ ಅಂದರೆ ಯಾವುದು? ಎಲ್ಲದ್ರದ್ದು ವೇವ್ ಲೆಂತ್ ರೇಂಜ್ ಕೇಳ್ತಾರೆ. ಇದು ಇಂಪಾರ್ಟೆಂಟು. ಗಾಮಾ ರೇಸ್ ಇದು ವೇವ್ ಲೆಂತ್ ಕೇಳ್ತಾರೆ, ಎಕ್ಸ್ ರೇಸ್ ಇದು ಕೇಳ್ತಾರೆ, ಅಲ್ಟ್ರಾವೈಲೆಟ್ ರೇಸ್ ಇದು ಕೇಳ್ತಾರೆ, IR ರೇಸ್ ಇದು, ವಿಸಿಬಲ್, ರೇಡಿಯೋ ವೇವ್ಸ್ ಇದು ಇಂಪಾರ್ಟೆಂಟ್. ಮೆನ್ಷನ್ ದ ವೇವ್ ಲೆಂತ್ ರೇಂಜ್. ಓಕೆ. ನೆಕ್ಸ್ಟ್ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಪ್ರಾಪರ್ಟಿ, ಆ್ಯಂಡ್ ಡ್ರಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಡೈಗ್ರಾಮ್. ಪ್ರಾಪರ್ಟಿ ಕೇಳಿ ಅದರ ಡಯಾಗ್ರಾಮನ್ನು ಕೇಳ್ತಾರೆ. ಆ್ಯಂಡ್ ಲಾಸ್ಟ್ ಕ್ವಶನ್, ರೈಟ್ ಆಂಪಿಯರ್ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ ಆ್ಯಂಡ್ ಎಕ್ಸ್ಪ್ಲೈನ್ ಟರ್ಮ್ಸ್. ಖಾಲಿ ಈಕ್ವೇಷನ್ ಬರೆದ್ರೆ 2 ಮಾರ್ಕ್ಸ್ ಕೊಡೋದಿಲ್ಲ. ಈಕ್ವೇಷನನ್ನು ಬರೆದು ಟರ್ಮ್ಸನ್ನು ಎಕ್ಸ್ಪ್ಲೈನ್ ಮಾಡಲೇಬೇಕು, ಕಂಪಲ್ಸರಿ ಮಾಡಲೇಬೇಕು. ಓಕೆ. ಫಸ್ಟಿಗೆ ಈಕ್ವೇಷನ್ನ ಬರೀಬೇಕು ಆಂಪಿಯರ್ಸ್ ಮ್ಯಾಕ್ಸ್ವೆಲ್ಸು, ಅದಾದ ನಂತರ ಅದನ್ನು ಟರ್ಮ್ಸನ್ನು ಎಕ್ಸ್ಪ್ಲೈನ್ ಮಾಡಿ. ಆ್ಯಂಡ್ ಥರ್ಡ್ ಚಾಪ್ಟರಿಂದ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರಿಂದ ನಿಮಗೆ ರೈಟ್ ದ ಫಾರ್ಮುಲಾ ಫಾರ್ ಟಾರ್ಕ್ ಆನ್ ಅ ಮ್ಯಾಗ್ನೆಟಿಕ್ ಡೈಪೋಲ್. ಫಾರ್ಮುಲಾ ಫಾರ್ ಟಾರ್ಕ್ ಆಯಿತಾ. ಎಕ್ಸ್ಪ್ಲೈನ್ ದ ಟರ್ಮ್ಸ್, ಮೆನ್ಷನ್ ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಕಂಡೀಷನ್ ಫಾರ್ ಟಾರ್ಕ್. ಅಂದರೆ ಯಾವಾಗ ಟಾರ್ಕ್ ಮ್ಯಾಕ್ಸಿಮಮ್ ಆಗಿರುತ್ತೆ, ಯಾವಾಗ ಟಾರ್ಕ್ ಮಿನಿಮಮ್ ಆಗಿರುತ್ತೆ, ಯಾವ ಕಂಡೀಷನ್ ಅದು ಸ್ಯಾಟಿಸ್ಫೈ ಮಾಡಿದರೆ ಟಾರ್ಕ್ ಮ್ಯಾಕ್ಸಿಮಮ್ ಮಿನಿಮಮ್ ಆಗುತ್ತೆ. ಅದರ ಮೇಲೂ ಕ್ವಶನ್ ಕೇಳ್ತಾರೆ ಸ್ಟೂಡೆಂಟ್ಸ್. ಏನು ಹೇಳಿ? ರೈಟ್ ದ ಫಾರ್ಮುಲಾ. ಖಾಲಿ ಜಸ್ಟ್ ಫಾರ್ಮುಲಾ ಬರೆದಿಡ್ಲಿ ಕೇಳೋದಿಲ್ಲ, ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೇಳ್ತಾರೆ. ಓಕೆ. ಇದೊಂದು. ಅದನ್ನು ಬಿಟ್ಟರೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಗಾಸಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಗಾಸಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಕೇಳ್ತಾ ಇರೋದು, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಗಾಸಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಕೇಳ್ತಾರೆ. ಥರ್ಡ್ ಒನ್, ಡಿಫೈನ್ ಇಂಟೆನ್ಸಿಟಿ, ಮ್ಯಾಗ್ನೆಟೈಸೇಷನ್, ಮ್ಯಾಗ್ನೆಟಿಕ್ ಸಸ್ಪೆಟಬಿಲಿಟಿ, ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ ಆ್ಯಂಡ್ ರೈಟ್ ದೇರ್ ಯೂನಿಟ್ಸ್. ಅಂದರೆ ಇದು ಎಂತ ಗೊತ್ತುಂಟು? ಆ್ಯಕ್ಚುಲಿ 2 ಮಾರ್ಕ್ಸ್ ಇಷ್ಟು ಕೇಳೋದಿಲ್ಲ. ಲೈಕ್ ಯಾವುದು ಕೇಳ್ಬೋದಲ್ಲ? ವಾಟ್ ಈಸ್ ಮ್ಯಾಗ್ನೆಟಿಸಮ್, ರೈಟ್ ದೇರ್ ಯೂನಿಟ್ಸ್. ವಾಟ್ ಯು ಮೀನ್ ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ, ರೈಟ್ ಇಟ್ಸ್ ಯೂನಿಟ್. ಆ ಥರ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಆ್ಯಂಡ್ ಲಾಸ್ಟ್ ಕ್ವಶನ್, ಮೆನ್ಷನ್ ದ ರಿಲೇಷನ್ ಬಿಟ್ವೀನ್ ಪರ್ಮಿಯಾಬಿಲಿಟಿ ಆ್ಯಂಡ್ ಸಸ್ಪೆಟಬಿಲಿಟಿ. ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಪರ್ಮಿಯಾಬಿಲಿಟಿ ಮತ್ತು ಸಸ್ಪೆಟಬಿಲಿಟಿ. ಸೊ ಇದರಲ್ಲಿ ಆಲ್ಮೋಸ್ಟ್ ಕೇಳಿದ್ದಾರೆ. ಪರ್ಮಿಯಾಬಿಲಿಟಿ ಆ್ಯಂಡ್ ಸಸ್ಪೆಟಬಿಲಿಟಿಯಲ್ಲಿ ಆಲ್ಮೋಸ್ಟ್ ಕೇಳಿದ್ದಾರೆ. ಮೇ ಬಿ ರಿಲೇಷನ್ಶಿಪ್ಪು ಕೇಳ್ಬೋದು. ಓಕೆ. ಅಥವಾ ಡಿಫಿನಿಷನು ಕೇಳ್ಬೋದು. ಡೆಫಿನಿಷನ್, ಡಿಫೈನ್ ಪರ್ಮಿಯಾಬಿಲಿಟಿ, ವಾಟ್ ಈಸ್ ದ ರೈಟ್ ದೇರ್ ಯೂನಿಟ್ಸ್ ಅದನ್ನು ಕೇಳ್ಬೋದು. ಅಥವಾ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಅದೇ ನನ್ನ ಪರ್ಮಿಯಾಬಿಲಿಟಿ ಆ್ಯಂಡ್ ಸಸ್ಪೆಟಬಿಲಿಟಿ ಬಗ್ಗೆನೂ ಕೇಳ್ಬೋದು. ಓಕೆ. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, EMI ಇಂದ 5 ಕ್ವಶನ್ಸ್ ಇದೆ ಸ್ಟೂಡೆಂಟ್ಸ್. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಫ್ಯಾರಡೇಸ್ ಲಾ ಆಫ್ EMI. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನಲ್ಲಿ ಎಕ್ಸ್ಪ್ಲೈನ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಫ್ಯಾರಡೇಸ್ ಲಾ. ಫ್ಯಾರಡೇಸ್ ಲಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಅದಾದ ನಂತರ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಲೆನ್ಸಸ್ ಲಾ. ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ಲೆನ್ಸಸ್ ಲಾ. ಅಂದರೆ ಈಗ ಲೆನ್ಸಸ್ ಲಾ ಕೇಳ್ತಾರಲ್ಲ, ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ಲೆನ್ಸಸ್ ಲಾ ಅಂತ ಹೇಳಿದಾರಲ್ಲ. ಈಗ ಇದರಲ್ಲಿ ಖಾಲಿ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನು ಕೇಳ್ಬೋದು, ಆರ್ ಎಲ್ಸ್ ಜೊತೆಗಡೆ ಇಂಪಾರ್ಟೆನ್ಸನ್ನು ಕೇಳ್ಬೋದು. ಓಕೆ. ಇಟ್ ಡಿಪೆಂಡ್ಸ್. ಸೊ ಬಟ್ ಇದು ಇಂಪಾರ್ಟೆಂಟ್ ಲೆನ್ಸಸ್ ಲಾ. ನೆಕ್ಸ್ಟ್ ಒನ್, ಡಿಫೈನ್ ಸೆಲ್ಫ್ ಆ್ಯಂಡ್ ಮ್ಯೂಚುವಲ್ ಇಂಡಕ್ಟೆನ್ಸ್. ಸೆಲ್ಫ್ ಇಂಡಕ್ಟೆನ್ಸ್, ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಕೇಳಿ ಡಿಫೈನ್ 1 ಹೆನ್ರಿ. ಇಲ್ಲಿಗೆ ಸ್ಟಾಪ್ ಲೂಪ್ ಮಾಡ್ಬೋದು, ಯಾಕಂದರೆ 2 ಮಾರ್ಕ್ಸ್ ಕ್ವಶನ್ ಅಲ್ಲ. ಡಿಫೈನ್ ಸೆಲ್ಫ್ ಆ್ಯಂಡ್ ಮ್ಯೂಚುವಲ್ ಇಂಡಕ್ಟೆನ್ಸ್, ಡಿಫೈನ್ 1 ಹೆನ್ರಿ. ಅದಾದಮೇಲೆ ಆನ್ ವಾಟ್ ಫ್ಯಾಕ್ಟರ್ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಅ ಕಾಯಿಲ್ ಡಿಪೆಂಡ್ಸ್. ಇದನ್ನೇ ಸಪ್ರೇಟ್ ಕ್ವಶನ್ ಕೇಳ್ಬೋದು. ವಾಟ್ ಆರ್ ದ ಫ್ಯಾಕ್ಟರ್ಸ್ ದ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಅ ಕಾಯಿಲ್ ಡಿಪೆಂಡ್ಸ್. ಇದನ್ನು ಕೇಳ್ಬೋದು. ಓಕೆ. ನೆಕ್ಸ್ಟ್ ಕ್ವಶನ್, ಡಿಫೈನ್ ಮೋಷನಲ್ EMF. ಮೋಷನಲ್ EMF, ಮೆನ್ಷನ್ ದ ಫಾರ್ಮುಲಾ ಫಾರ್ ಮೋಷನಲ್ EMF. ಓಕೆ. ಇದು ಕೇಳ್ತಾರೆ. ಇದರಲ್ಲಿ ಜಸ್ಟ್ ಡಿಫೈನ್ ಮಾತ್ರ ಕೇಳೋದಿಲ್ಲ, ಜೊತೆಗೆ ಅದರದ್ದು ಫಾರ್ಮುಲಾವನ್ನು ಕೇಳ್ತಾರೆ. ಆ್ಯಂಡ್ ಲಾಸ್ಟ್ ಒನ್, ರೈಟ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ AC ಜನರೇಟರ್ನ ಕರೆಕ್ಟ್ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಇಂಪಾರ್ಟೆಂಟ್ ಇದು. ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ AC ಜನರೇಟರ್, ರೈಟ್ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ AC ಜನರೇಟರ್. AC ಜನರೇಟರ್ನ ಡಯಾಗ್ರಾಮ ವಿತ್ ವರ್ಕಿಂಗ್ ಪ್ರಿನ್ಸಿಪಲ್ ಇಂಪಾರ್ಟೆಂಟು. ಇದು ಕೇಳ್ಬೋದು. ಓಕೆ. ಇಲ್ಲಿ ಹೇಳ್ತಾ ಇರೋದು ಎಲ್ಲದು ಇಂಪಾರ್ಟೆಂಟು, ಪರ್ಟಿಕ್ಯುಲರ್ಲಿ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. 5th ಕ್ವಶನ್ ಯಾವುದರಿಂದ ಮಾಡೋಣ? ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ ಮಾಡೋಣ. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಲ್ಲಿ ನೋಡಿ, ರೈಟ್ ದ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ, ಅಥವಾ ರೈಟ್ ದ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ. ಡಿಫೈನ್ 1 ಟೆಸ್ಲಾ.
ನೋಡಿ ಸ್ಟೂಡೆಂಟ್, ಕೆಲವು ಟೈಮ್ ಏನಾಗುತ್ತೆ ಅಂತ ಕೇಳಿದರೆ ಇದನ್ನು 1 ಮಾರ್ಕ್ಸ್ ಕೇಳ್ಬೋದು, ಡಿಫೈನ್ 1 ಟೆಸ್ಲಾ ಅಂತ 1 ಮಾರ್ಕ್ಸ್ ಕೇಳ್ಬೋದು, 1 ಮಾರ್ಕ್ ಕೇಳ್ಬೋದು, ಅಥವಾ ಡೈರೆಕ್ಟ್ ಇಲ್ಲೇ ವಾಚ್ ಇಸ್ SI ಯೂನಿಟ್ ಆಫ್ ಫ್ಲಕ್ಸ್ ಡೆನ್ಸಿಟಿ ಡಿಫೈನ್ 1 ಟೆಸ್ಲಾ. ಇದು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಆಂಪಿಯರ್ಸ್ ಸರ್ಕ್ಯೂಟಲ್ ಲಾ, ಆಂಪಿಯರ್ಸ್ ಲಾ ಇದೆಯಲ್ಲ ಸರ್ಕ್ಯೂಟಲ್ ಲಾ, ಆಂಪಿಯರ್ ಸರ್ಕ್ಯೂಟಲ್ ಲಾನು ಕೇಳ್ಬೋದು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಸ್ಟೂಡೆಂಟ್, ಇದು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಖಾಲಿ ಸ್ಟೇಟ್ಮೆಂಟ್ ಬರೆದಿಟ್ರೆ ನಿಮಗೆ 2 ಮಾರ್ಕ್ಸಲ್ಲಿ 1 ಮಾರ್ಕ್ ಮಾತ್ರ ಕೊಡ್ತಾರೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಬಯೋಸಾವರ್ಟ್ಸ್ ಲಾ, ಎಕ್ಸ್ಪ್ಲೇನ್ ದ ಟರ್ಮ್ಸ್. ಬಯೋಸಾವರ್ಟ್ಸ್ ಲಾವನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳ್ತಾರೆ, ಅದನ್ನು ಫಸ್ಟ್ ಸ್ಟೇಟ್ ಮಾಡಬೇಕು, ಆಮೇಲೆ ಎಕ್ಸ್ಪ್ಲೇನ್ ಮಾಡಬೇಕು, ಯಾವ್ಯಾವ ಟರ್ಮ್ಸ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಅದನ್ನು ಮಾಡಬೇಕು. ನೆಕ್ಸ್ಟ್, ವಾಟ್ ಈಸ್ ಲಾರೆಂಟ್ಸ್ ಫೋರ್ಸ್, ರೈಟ್ ದ ಫಾರ್ಮುಲಾ ಫಾರ್ ಇಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ಲಾರೆಂಟ್ಸ್ ಫೋರ್ಸ್ ಮತ್ತು ಬಯೋಸಾವರ್ಟ್ಸ್ ಲಾ ಇವೆರಡು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಲಾರೆಂಟ್ಸ್ ಫೋರ್ಸ್, ರೈಟ್ ದ ಫಾರ್ಮುಲಾ ಫಾರ್ ಇಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ನೆಕ್ಸ್ಟ್, ರೈಟ್ ದ ಫಾರ್ಮುಲಾ ಫಾರ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ಕರೆಂಟ್ ಲೂಪ್, ಮೆನ್ಷನ್ ದ SI ಯೂನಿಟ್. ರೈಟ್ ದ ಫಾರ್ಮುಲಾ ಕೇಳಿದ್ದೇನಿಲ್ಲ, ಜಸ್ಟ್ ಫಾರ್ಮುಲಾ ಯಾವುದಕ್ಕೆ, ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. ಅದಾದಮೇಲೆ ವಾಟ್ ಇಸ್ ದ SI ಯೂನಿಟ್. ನೆಕ್ಸ್ಟ್ ಒನ್, ಡಿಫೈನ್ ಕರೆಂಟ್ ಸೆನ್ಸಿಟಿವಿಟಿ ಆ್ಯಂಡ್ ವೋಲ್ಟೇಜ್ ಸೆನ್ಸಿಟಿವಿಟಿ. ಕರೆಂಟ್ ಸೆನ್ಸಿಟಿವ್ ಅಂದರೆ ಏನು, ವೋಲ್ಟೇಜ್ ಸೆನ್ಸಿಟಿವಿಟಿ ಅಂದರೆ ಏನು, ವಾಟ್ ಆರ್ ದ SI ಯೂನಿಟ್ಸ್. ಈ ಥರ ಕ್ವಶನ್ ಕೇಳ್ಬೋದು. ಕರೆಂಟ್ ಸೆನ್ಸಿಟಿವಿಟಿ ಆ್ಯಂಡ್ ಇಟ್ಸ್ SI ಯೂನಿಟ್, ವೋಲ್ಟೇಜ್ ಸೆನ್ಸಿಟಿವಿಟಿ ಆ್ಯಂಡ್ ಇಟ್ಸ್ SI ಯೂನಿಟ್. ಆ್ಯಂಡ್ ವಾಟ್ ಈಸ್ ಪಾತ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್, ಇದು ಇಂಪಾರ್ಟೆಂಟ್ ನೋಡಿ. ವೆನ್ ಇಟ್ ಈಸ್ ಮೂವಿಂಗ್, ಚಾರ್ಜ್ಡ್ ಪಾರ್ಟಿಕಲ್ ಮೂವ್ ಆಗ್ತಾ ಇರುವಾಗ ಅದ್ರ ಪಾತ್ ಹೇಗಿರುತ್ತೆ, ವೆನ್ ಇಟ್ಸ್ ಮೂವಿಂಗ್ ಅಂದರೆ ಪ್ಯಾರಲಲ್ ಆಗಿ, ಅಥವಾ ಪ್ಯಾರಲಲ್ ಆ್ಯಂಡ್ ಆ್ಯಂಟಿ ಪ್ಯಾರಲಲ್ ಟು ಫೀಲ್ಡ್ಗೆ ಪ್ಯಾರಲಲ್ ಆಗಿ ಹೋಗ್ತಾ ಇದ್ದರೆ. ಸೆಕೆಂಡ್ ಒನ್ ಪರ್ಪೆಂಡಿಕ್ಯುಲರ್ ಟು ಫೀಲ್ಡ್ ಆದರೆ. ಥರ್ಡ್ ಒನ್ ಎಟ್ ಆನ್ ಆ್ಯಂಗಲ್ ಟು ಫೀಲ್ಡ್. ಎಟ್ ಆನ್ ಆ್ಯಂಗಲ್ ಅಂದರೆ ಪರ್ಟಿಕ್ಯುಲರ್ ಆ್ಯಂಗಲ್ ಕೊಟ್ಟಿರ್ತಾರೆ, ಎಟ್ ಆನ್ ಆ್ಯಂಗಲ್ ಟು ಫೀಲ್ಡ್. ಓಕೆ, ಇದು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ ಇದಿಷ್ಟು ಕ್ವಶನ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಆ್ಯಂಡ್ ಇನ್ನೊಂದು ಕ್ವಶನ್, ಇಲ್ಲಿಗೆ 5 ಕ್ವಶನ್ಸ್ ಆಯಿತು, 5 ಚಾಪ್ಟರ್ಸ್ ಆಯಿತು. ಬಟ್ ಇನ್ನು ಒಂದು ಕ್ವಶನ್ ಆಲ್ಟರ್ನೇಟಿಂಗ್ ಕರೆಂಟಿಂದ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಡ್ತಾ ಇದ್ದಾನೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದನ್ನೆಲ್ಲ ಓದ್ಕೊಳ್ಳಿ. ಡಿಫೈನ್ ಪವರ್ ಫ್ಯಾಕ್ಟರ್, ರೈಟ್ ದ ಫಾರ್ಮುಲಾ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ಪವರ್ ಫ್ಯಾಕ್ಟರ್ ಅಂದರೆ ಏನು, ವಾಟ್ ಇಸ್ ದ ಫಾರ್ಮುಲಾ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ಡಿಫೈನ್ ಪವರ್ ಫ್ಯಾಕ್ಟರ್ ಆ್ಯಂಡ್ ರೈಟ್ ದ ಫಾರ್ಮುಲಾ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ಎಲ್ಲದರಲ್ಲೂ ಟರ್ಮ್ಸನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಬರೀ ಒಂದೇ ಕ್ವಶನ್ ಕೊಡೋದಿಲ್ಲ, ಸಬ್ ಕ್ವಶನ್ ಕೊಡ್ತಾರೆ ಪಕ್ಕ. ಎಕ್ಸ್ಪ್ಲೇನ್ ಕನ್ಸ್ಟ್ರಕ್ಷನ್ ಆಫ್ ಇದು ಟ್ರಾನ್ಸ್ಫಾರ್ಮರ್. ಕನ್ಸ್ಟ್ರಕ್ಷನ್ ಆಫ್ ಟ್ರಾನ್ಸ್ಫಾರ್ಮರ್ ಇಂಪಾರ್ಟೆಂಟು, ಪರ್ಟಿಕ್ಯುಲರ್ಲಿ ನಾನು ಹೇಳ್ತಾ ಇರೋದು ಕನ್ಸ್ಟ್ರಕ್ಷನ್ ಆಫ್ ಟ್ರಾನ್ಸ್ಫಾರ್ಮರ್. ನೆಕ್ಸ್ಟ್ ಒನ್, ಡಿಫೈನ್ ದ ಟರ್ಮ್ಸ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಆ್ಯಂಡ್ ಇಂಡಕ್ಟಿವ್ ರಿಯಾಕ್ಟೆನ್ಸ್. ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂದರೆ ಏನು, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂದರೆ ಏನು, ಇದನ್ನು ಕೇಳ್ತಾರೆ. ಡಿಫೈನ್ ಅಂತ ಕೇಳಿದ್ದಾರೆ ಅಷ್ಟೇ, ಸಿಂಪಲ್. ಮೆನ್ಷನ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಟ್ರಾನ್ಸ್ಫಾರ್ಮರ್. ಇಲ್ಲಿ ನೋಡಿ ಕನ್ಸ್ಟ್ರಕ್ಷನ್ ಆಫ್ ಟ್ರಾನ್ಸ್ಫಾರ್ಮರ್ ಕೇಳಿದ್ರು, ಇಲ್ಲಿ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಟ್ರಾನ್ಸ್ಫಾರ್ಮರ್. ಮೆನ್ಷನ್ ದ ಸೋರ್ಸ್ ಆಫ್ ಪವರ್ ಲಾಸ್ ಇನ್ ಟ್ರಾನ್ಸ್ಫಾರ್ಮರ್. ನೋಡಿ ಸ್ಟೂಡೆಂಟ್ಸ್, ಟ್ರಾನ್ಸ್ಫಾರ್ಮರ್ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ ಇದರಲ್ಲಿ. ಓಕೆ, ನೆಕ್ಸ್ಟ್ ಒನ್, ಡಿಫೈನ್ ರೆಸೋನೆಂಟ್ ಫ್ರೀಕ್ವೆನ್ಸಿ, ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ರೆಸೋನೆಂಟ್ ಫ್ರೀಕ್ವೆನ್ಸಿ. ಇದೊಂದು ಕ್ವಶನ್, 5th ಕ್ವಶನ್. ಆ್ಯಂಡ್ ಲಾಸ್ಟ್ ಕ್ವಶನ್, ರೈಟ್ ದ ರಿಲೇಷನ್ ಬಿಟ್ವೀನ್ RMS ಆ್ಯಂಡ್ ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಎರಡಕ್ಕೂ ಬರೀಬೇಕು, RMS ಮತ್ತು ಪೀಕ್ ವ್ಯಾಲ್ಯೂ ಯಾವುದಕ್ಕೆ, ವೋಲ್ಟೇಜ್ ಮತ್ತು ಕರೆಂಟ್. ಇದಿಷ್ಟು ನಿಮಗೆ 2 ಮಾರ್ಕ್ಸ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದು 100% ಬರುತ್ತೆ ಕ್ವಶನ್ ಇದೆ ಇಷ್ಟರಲ್ಲಿ. ಓಕೆ, ಇದಿಷ್ಟನ್ನು ಅಟ್ ಎನಿ ಕಾಸ್ಟ್ ಬಿಡಬೇಡಿ. ಓಕೆ, ಮೂವಿಂಗ್ ಚಾರ್ಜಸ್ ಮ್ಯಾಗ್ನೆಟಿಸಮಿಂದ ಟೋಟಲ್ ನಾನು 7 ಕ್ವಶನ್ಸನ್ನು ಲಿಸ್ಟ್ ಮಾಡಿದ್ದೇನೆ. ಮೂವಿಂಗ್ ಚಾರ್ಜಸ್ ಮತ್ತು ಮ್ಯಾಗ್ನೆಟಿಸಮಿಂದ 7 ಕ್ವಶನ್ಸು, ಇದನ್ನು ಬಿಡಬೇಡಿ, ಎಟ್ ಎನಿ ಕಾಸ್ಟ್ ಬಿಡಬೇಡಿ. ಅದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಿಂದ 5 ಕ್ವಶನ್ಸನ್ನು ಲಿಸ್ಟ್ ಮಾಡಿದ್ದೇವೆ. ಅದರಲ್ಲಿ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಫ್ಯಾರಡೇಸ್ ಲಾ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಲೆನ್ಸಸ್ ಲಾ, ಇಂಪಾರ್ಟೆನ್ಸ್ ಆಫ್ ಲೆನ್ಸಸ್ ಲಾ, ಡಿಫೈನ್ ಸೆಲ್ಫ್ ಆ್ಯಂಡ್ ಮ್ಯೂಚುವಲ್ ಇಂಡಕ್ಟೆನ್ಸ್. ಇಲ್ಲಿ 5 ಕ್ವಶನ್ಸನ್ನು ಲಿಸ್ಟ್ ಮಾಡಿದ್ದೇನೆ. ಇದೆಲ್ಲ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಇದೇ ಇಷ್ಟು ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ ಸಾಕು 2 ಮಾರ್ಕ್ಸಿಗೆ. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ರೈಟ್ ದ ಫಾರ್ಮುಲಾ. ಇದರಲ್ಲಿ ಓನ್ಲಿ 4 ಕ್ವಶನ್ಸ್, ಇದೇ 4ಅಲ್ಲಿ ಬರುತ್ತೆ. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರಲ್ಲಿ ಓನ್ಲಿ 4 ಕ್ವಶನ್ಸನ್ನು ಕೊಟ್ಟಿದ್ದೇನೆ. ಈ 4 ಕ್ವಶನ್ಸಲ್ಲಿ ಬರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಿಂದ 5 ಕ್ವಶನ್ಸನ್ನು ಕೊಟ್ಟಿದ್ದೇನೆ. ಈ 5 ಕ್ವಶನ್ಸಲ್ಲೇ ಬರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಮೆನ್ಷನ್ ಅಪ್ಲಿಕೇಶನ್ ಆಫ್ ಎಕ್ಸ್ರೇಸ್, ಇದು ಮತ್ತು ಮೆನ್ಷನ್ ದ ವೇವ್ ಲೆಂತ್ ರೇಂಜಸ್. ಇವೆರಡು ಇಂಪಾರ್ಟೆಂಟ್, ಅಂದರೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಉಳಿದನ್ನು ಓದಿ, ಯಾವುದನ್ನು ಬಿಡಬೇಡಿ. ಇವಾಗಲೇ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸು, ಇರೋದು ನಿಮಗೆ 7 ಅಂದರೆ ಬರಲಿಕ್ಕಿರೋದು 5 ಚಾಪ್ಟರ್ಸ್. ಇದು 5 ಕ್ವಶನ್ಸ್. 5 ಕ್ವಶನ್ಸಲ್ಲಿ ಮತ್ತೆ ಇರೋದೇ 4-5 ಕ್ವಶನ್ಸ್ ಮಾತ್ರ. ಅದರಲ್ಲಿ ಮತ್ತೆ ಚಾಯ್ಸನ್ನು ತೊಗೊಳ್ಳಿಕ್ಕೆ ಹೋಗಬೇಡಿ. ಈ 5 ಕ್ವಶನ್ಸಲ್ಲಿ ನಾನು ಖಾಲಿ ಇವೆರಡನ್ನು ಮಾತ್ರ ಓದ್ತೇನೆ, ಇವು 3 ಓದೋದಿಲ್ಲ ಅಂತ ಕೂತ್ಕೊಳ್ಬೇಡಿ. ಆಮೇಲೆ ಇವಾಗಲೇ ಹೇಳ್ತಾ ಇದ್ದೇನೆ, ಇಲ್ಲಿ ಕೊಟ್ಟಿರೋದು ಎಲ್ಲದನ್ನು ಪರ್ಫೆಕ್ಟ್ ಆಗಿ 5 + 1 ಇದೊಂದು ಮಾಡ್ಕೊಳ್ಳಿ, 6 ಆಗುತ್ತಲ್ಲ. ಆವಾಗ ನಿಮ್ಗೆ ಯಾವುದಾದ್ರೂ ಒಂದು ಕ್ವಶನ್ ಬರದೇ ಇದ್ದರೆ, ಅಂದರೆ ನಿಮಗೆ ನೆನಪಾಗದೇ ಇದ್ದರೆ, ನಿಮ್ಮ ಬ್ಯಾಡ್ ಲಕ್ಕಿಗೆ ಬೇರೆ ಕ್ವಶನ್ ಬಂದರೆ ಅದನ್ನು ಅಟೆಂಡ್ ಮಾಡ್ಬೋದಲ್ಲ, ಅದಕ್ಕೋಸ್ಕರ. ಇದು 2 ಮಾರ್ಕ್ಸ್ ಸ್ಟೂಡೆಂಟ್ಸ್. ಇವು 7 ಚಾಪ್ಟರ್ಸ್. ಇನ್ನು ಉಳಿದಿದ್ದು ಒಂದು ನಮ್ಗೆ ಮೂವಿಂಗ್ ಚಾರ್ಜಸ್, ಆಲ್ಟರ್ನೇಟಿವ್ ಮೂವಿಂಗ್ ಚಾರ್ಜಸ್, ಮ್ಯಾಗ್ನೆಟಿಸಮ್ ಆಗಿದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನು ಆಗಿದೆ. ರೇ ಆಪ್ಟಿಕ್ಸಿಂದ ಇದು ಮಾಡಲಿಲ್ಲ. ರೇ ಆಪ್ಟಿಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸನ್ನು ಓದ್ಕೊಳ್ಳಿ. ಬಟ್ ಇವು 6 ಚಾಪ್ಟರ್ಸನ್ನು ಅಟ್ ಎನಿ ಕಾಸ್ಟ್ ಬಿಡಬೇಡಿ ಸ್ಟೂಡೆಂಟ್ಸ್. ನಾನು ಹೇಳಿದ ಇಂಪಾರ್ಟೆಂಟ್ ಕ್ವಶನ್ನೇ ಓದಿ. ಇದರಲ್ಲಿ ಮಾತ್ರ 9 ಕ್ವಶನ್ಸ್ ಇದೆ, ಇದಿಷ್ಟರಲ್ಲಿ ಮಾತ್ರ. ಮತ್ತೆಲ್ಲದು ಕೂಡ 7, ಮ್ಯಾಕ್ಸಿಮಮ್ ಅಂದರೆ 7, ಅದರ ಮೇಲೆ ಕ್ವಶನ್ಸ್ ಇಲ್ಲ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ ಮಾತ್ರ ನಾವು 9 ಕ್ವಶನ್ಸ್ ಕೊಟ್ಟಿದ್ದೇವೆ. ಮತ್ತು ಎಲ್ಲದರಲ್ಲೂ
ಕಡಿಮೆ ಕ್ವಶನ್ಸ್ ಇದೆ ಸ್ಟೂಡೆಂಟ್ಸ್. ಇದಿಷ್ಟು ಓದ್ಕೊಳ್ಳಿ, 100% ಬರುತ್ತೆ ಸ್ಟೂಡೆಂಟ್ಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, 2 ಮಾರ್ಕ್ಸ್. ಓಕೆ, ಇಲ್ಲಿಗೆ ನಾನು 2 ಮಾರ್ಕ್ಸ್ ಫಿಸಿಕ್ಸ್ ಇದು ಇಂಪಾರ್ಟೆಂಟ್ ಕ್ವಶನ್ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ 3 ಮಾರ್ಕ್ಸ್ ಇದು ಮಾಡ್ತೇನೆ, ಅದಾದಮೇಲೆ 5 ಮಾರ್ಕ್ಸ್ ಇದು ಮಾಡ್ತೇನೆ. ಇದರಲ್ಲಿ ಯಾವುದಾದ್ರು ಎಕ್ಸ್ಪ್ಲೇನ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಎಕ್ಸ್ಪ್ಲೇನ್ ಮಾಡ್ತೇನೆ. ಜಾಸ್ತಿ ದಿನ ಟೈಮ್ ಇಲ್ಲ, ಅದಕ್ಕೋಸ್ಕರ ಆದಷ್ಟು ಇಂಪಾರ್ಟೆಂಟಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ, ಇಂಪಾರ್ಟೆಂಟ್ ಕ್ವಶನ್ಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ 100%. ಏನೇ ಡೌಟ್ಸ್ಗಳಿದ್ರು ಕೂಡ ಮೆಸೇಜ್ ಮಾಡಿ, ನಾನು ಕ್ಲಿಯರ್ ಮಾಡ್ತೇನೆ. ಓಕೆ, ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ಟೂಡೆಂಟ್ಸ್. ಆದಷ್ಟು ಜನರಿಗೆ ವೀಡಿಯೋಸನ್ನು ಶೇರ್ ಮಾಡಿ, ನೀವು ಲೈಕ್ ಮಾಡಿ, ಒಂದಿಷ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದಿಷ್ಟು ಜನರಿಗೆ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು, ಎಲ್ರಿಗೂ ಶುಭ ದಿನ.